ಪಶ್ಚಿಮ ಘಟ್ಟದಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ಧೋ ಅಂತ ಮಳೆ ಸುರಿತಾ ಇದೆ. ಅಲ್ಲಿದ್ದಂಥ ನದಿಗಳು ಉಕ್ಕಿ ಹರಿತಾ ಇವೆ. ಕೃಷ್ಣಾ ಒಳಹರಿವು ಜಾಸ್ತಿ ಆಗಿದೆ. ಅದು ಜಾಸ್ತಿ ಆಯಿತು ಅಂತಂತಂದರೆ ದೊಡ್ಡ ಪ್ರಮಾಣದಲ್ಲಿ ನೀರು ಬಿಡುಗಡೆ ಆಗುತ್ತೆ. ನೀರು ಬಿಡುಗಡೆ ಆದರೆ ನಮಗೂ ಕೂಡ ತೊಂದರೆ. ಒಳಹರಿವು ವಿಪರೀತ ಜಾಸ್ತಿ ಆಗಿದೆ. ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಒಳಹರಿವು ಜಾಸ್ತಿ ಆಗಿದೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇದೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಬಿಟ್ಟರು ಅಂತಂತಂದರೆ ಇಲ್ಲಿ ನಮ್ಮ ಡ್ಯಾಮ್ಗಳೆಲ್ಲ ತುಂಬಿಡ್ತವೆ. ಜೊತೆಗೇನು ಅಂದರೆ ಈ ನದಿ ಪಾತ್ರದ ಹಳ್ಳಿಗಳಿದಾವಲ್ಲ, ವಿಪರೀತ ತೊಂದರೆ ಆಗುತ್ತೆ. ನೋಡಿ ಆ ನೀರಿನ ರಭಸ ನೋಡಿ ಹೆಂಗಿದೆ ಅಂತ. ಭಾಳ ಸೀರಿಯಸ್ ಐತ್ರಿ. ಏನು ನಮ್ಮಿಂದ ಏನೇನು ಹೆಲ್ಪ್ ಆಕೈತಿ ಆಗಲಿ ಪಾಪ, ಚಲೋ ಆಗಲಿ. ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ. ಭೀಮಾ ನದಿ ಕೂಡ ತುಂಬಿ ಹರಿತಾ ಇದೆ. ಉಜ್ನಿ ವೀರಿ ಡ್ಯಾಮ್ನಿಂದ 26,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. 26,000 ಕ್ಯೂಸೆಕ್ಸ್. ವಿಜಯಪುರ ಜಿಲ್ಲೆಯ ಭೀಮಾ ನದಿನಲ್ಲಿ ನೀರಿನ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ನಾವು ತೋರಿಸ್ತಾ ಇದ್ದೀವಿ ನೋಡಿ. ನೋಡಿ ನಾವು ತೋರಿಸ್ತಾ ಇದ್ದೀವಿ ನದಿಯ ಇಕ್ಕೆಲಗಳಲ್ಲಿರುವಂಥ ಈ ತೋಟ ಗದ್ದೆಗಳು ಎಲ್ಲವೂ ಕೂಡ ನೀರ್ಮಯ. ಎಷ್ಟರ ಮಟ್ಟಿಗೆ ಅಂತಂದರೆ ಆ ಪಂಪು ಗಿಂಪು ಎಲ್ಲವನ್ನು ಕೂಡ ಎತ್ಕೊಂಡು ಹೋಗಬೇಕು. ಎಳಿತಾ ಇದ್ದಾರೆ ನೋಡಿ. ಆ ದೃಶ್ಯಾವಳಿಗಳನ್ನು ನೋಡಿದ್ರೆ ಏನೋ ಮೀನು ಗೀನು ಹಿಡಿತಾರ ಅಂತ ಅನ್ಸುತ್ತೆ ನಿಮಗೆ. ಇಲ್ಲ, ಮೋಟ್ರನ್ನ ಎತ್ಕೊಂಡ್ಬರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಬೋರ್ವೆಲ್ಗಳಲ್ಲಿ ಬಾವಿಗಳಲ್ಲಿ ಇರುವಂಥ ಮೋಟ್ರ್ಗಳಿದಾವಲ್ಲ, ಹಂಗೆ ಎತ್ಕೊಂಡ್ಬರ್ಬೇಕು. ನೋಡಿ ನಾವು ತೋರಿಸ್ತಾ ಇದ್ದೀವಿ ಬೆಳೆ ಎಷ್ಟರ ಮಟ್ಟಿಗೆ ನೀರು ಪಾಲಾಗಿದೆ ನೋಡಿ. ತೋಟ ಗದ್ದೆ ನುಗ್ಗುವಂಥ ನೀರು ಯಾವುದನ್ನು ನೋಡಲ್ಲ. ಇದು ಸಂಗತಿ. ನಾವು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಅಂತಂತಂದರೆ ಈ ರೀತಿ ವಿಪರೀತ ಪ್ರಮಾಣದಲ್ಲಿ ಬಂದಂಥ ನೀರಿಗೆ ನಾವೇನಾದರೂ ಪರ್ಯಾಯವಾಗಿ ಅಣೆಕಟ್ಟನ್ನು ಕಟ್ಟೋದು, ಚೆಕ್ ಡ್ಯಾಮ್ಗಳನ್ನು ಮಾಡೋದು, ಅಥವಾ ಅದನ್ನೇನಾದರೂ ಡಿವಿಯೇಟ್ ಮಾಡಿ ಕೆರೆಕಟ್ಟೆಗಳಿಗೆ ತುಂಬುವಂಥ ಪ್ರಯತ್ನ ಮಾಡೋದು, ಇದನ್ನು ನಾವು ಮಾಡಲಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಪ್ರತಿ ವರ್ಷ ನಾವು ತೋರಿಸ್ತಾನೆ ಇದ್ದೀವಿ. ಪ್ರತಿ ವರ್ಷ, ಈಗಿಂದಲ್ಲ ಇದು. ಇನ್ನು ಮಡಿಕೇರಿಯ ವಿವರಗಳನ್ನು ಕೊಡಬೇಕು. ಮಡಿಕೇರಿನಲ್ಲಿ ಕೊಡಗಿನಾದ್ಯಂತ ಮುಂದುವರೆದಿದೆ ಭಾರೀ ಮಳೆ. ಕೊಡಗಿಗೆ ಆಗಮಿಸಿದೆ NDRF ತಂಡ. ಮಡಿಕೇರಿಗೆ ಬಂದಿದೆ. ಮಡಿಕೇರಿ ನಗರದ ಮೈತ್ರಿ ಹಾಲ್ನಲ್ಲಿ ಸಿಬ್ಬಂದಿ ಉಳ್ಕೊಂಡಿದ್ದಾರೆ. ಅಂದರೆ ಪರಿಸ್ಥಿತಿ ಬಿಗಡಾಯಿಸುತ್ತೆ ಅನ್ನೋದರ ಅರ್ಥ ಇದು. NDRF ಇನ್ಸ್ಪೆಕ್ಟರ್ ಹರೀಶ್ ಪಾಂಡೆ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಸಿದ್ಧರಾಗಿ ನಿಂತಿದ್ದಾರೆ. ಪಾಪ ಎಲ್ಲಿಗೆ ನೀರು ನುಗ್ಗಿದ್ರು ಇವ್ರದ್ದೊಂದು ಕೆಲಸ ಇದು. ಜೀವ ಪಣಕ್ಕಿಟ್ಟಾದ್ರೂ ಜನರನ್ನು ಬದುಕಿಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ಈ ನಾಯಿ, ಕುರಿ, ಮೇಕೆ, ಹಸು ಅವುಗಳ ಜೀವವನ್ನೂ ಕೂಡ ಕಾಪಾಡುತ್ತೆ ತಂಡ. ದೊಡ್ಡದೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ಇವರಿಗೆ. ಕೊಡಗಿಗೆ ಬಂದಿದೆ NDRF ತಂಡ. ಮಡಿಕೇರಿನಲ್ಲಿ ಬೀಡುಬಿಟ್ಟಿದೆ.